ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮನೋಜ್ ಫ್ರಮ್ ಟೆಕ್ ಇನ್ಫೋ ಕನ್ನಡ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟೈಟಲ್ ಮತ್ತು ತಮಿಳ್ ನಾಡು ಗೊತ್ತಾಗಿರುತ್ತೆ. ಒಂದು ರಿಂಗ್ ಲೈಟ್ ಮತ್ತು ಒಂದು ಮೊಬೈಲ್ ಸ್ಟ್ಯಾಂಡ್ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹೌದು, ಇಲ್ಲಿದೆ ನೋಡ್ತಾ ಇರ್ಬೋದು. ಈ ಥರ ಇರುವಂಥದ್ದು ಪ್ಯಾಕೇಜು. ಇದು ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರು ಆಗಿದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ನಮ್ಮ ಮುಂದಿನ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರ್ತೀನಿ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋಗೆ ಒಂದು ಇಷ್ಟ ಆಗಿದೆ ಲೈಕ್ ಕೊಟ್ಬಿಟ್ಟು ಒಂದು ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದನ್ನು ಅನ್ಬಾಕ್ಸ್ ಮಾಡೋಣ. ಫಸ್ಟೇದಾಗಿ ಇದನ್ನು ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಫಸ್ಟು ಕಟ್ ಮಾಡ್ಕೊಳ್ಳೋಣ ಗೈಸ್. ಓಕೆ ಗಾಯ್ಸ್, ನೋಡ್ತಾ ಇಲ್ಲ. ಓ ಮೈ ಗಾಡ್, ಒಂದು ಮುಚ್ಚ ಹೋಗ್ತಿದೆ ಸೈಡಿಗೆ. ಓಕೆ, ನಿಮಗೆ ಬಾಕ್ಸಲ್ಲಿ ಇದ್ಬಿಟ್ರೆ ಬೇರೆ ಏನು ಸಿಗ್ತಾ ಇಲ್ಲ. ಮಧ್ಯದಾಗಿ ಇದನ್ನು ಕವರ್ನ ಓಪನ್ ಮಾಡಿ ಸೈಡಿಗೆ ನೋಡ್ತಾ ಇರ್ಬೋದು. ನಿಮಗೆ ಬಾಕ್ಸಲ್ಲಿ ಮತ್ತೇನು ಸಿಗ್ತಾ ಇಲ್ಲ. ಮಧ್ಯದಾಗಿ ನಾವು ಸ್ಟ್ಯಾಂಡ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ಆಕ್ಸೆಸರೀಸ್ ನಿಮಗಿದು. ಓಕೆ, ರಿಂಗ್ ಲೈಟ್ ನಿಮ್ಗೆ ಈ ಥರ ಸಿಗ್ತಿರುವಂಥದ್ದು USB ಟೈಪ್ ಇದೆ. ನಿಮಗೆ ಗೊತ್ತಾ, ಇದು ನೀವು ಮೊಬೈಲ್ ಚಾರ್ಜರ್ಗಳು ಇರ್ತಾವಲ್ಲ ಅದರಲ್ಲಿ ನೀವು ಹಾಕೊಬೇಕು ಇದನ್ನು. ರಿಂಗ್ ಲೈಟ್ನ ಸೈಡಿಗಿಡೋಣ. ಫಸ್ಟ್ ಈಗ ಆಕ್ಸೆಸರೀಸ್ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ನಾನು ಒಂದು ತರಿಸಿದ್ದೆ, ಅದು ರಿವ್ಯೂ ತೋರಿಸ್ತೀನಿ ರೀ. ಈ ಥರ ಆಗಿತ್ತು, ನೋಡ್ತಾ ಇರೋಲ್ಲ. ಈ ಥರ ಆಗಿದೆ. ಇದು ಇದೇ ಥರದ್ದು ಸ್ಪ್ರಿಂಗ್ದು ಈ ಥರ ಆಗಿರುವಂಥದ್ದು ನೋಡ್ತಿರಲ್ಲ. ನಾವು ನೋಡ್ತೀರಿ ಕ್ವಾಲಿಟಿ ಬರೋಲ್ಲ ಇದು ನಿಮಗೆ, ಜಾಸ್ತಿ ದಿವಸ ಬರೋಲ್ಲ ಇವೆಲ್ಲ. ಓಕೆ, ರಿಂಗ್ ಲೈಟ್ನ ನಿಮಗೆ ತೋರಿಸ್ತೀನಿ. ಮೊದಲು ಸ್ಟ್ಯಾಂಡ್ನ ಹೋಲ್ಡ್ ಮಾಡೋದು ಹೆಂಗೆ ಅಂತ ನೋಡಿ, ಬನ್ನಿ ನೋಡೋಣ. ನೀವು ಫಸ್ಟ್ನೇದಾಗಿ ನೀವು ಇದನ್ನು ಲಾಕ್ ಓಪನ್ ಮಾಡ್ಕೊಬೇಕಾಗುತ್ತೆ. ಕನ್ನಡದಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಾ, ಇವೆಲ್ಲ ನಿಮ್ಗೆ ಈ ಥರ ನಿಮಗೊಂದು ಸ್ಟಾರ್ಟಿಂಗ್ ಮೊದಲನೇದಾಗಿ ಈ ಥರ ರಿವ್ಯೂಸ್ಗಳು ನಿಮ್ಗೆ ಎಲ್ಲೂ ಸಿಗೋಲ್ಲ. ಓಕೆನಾ, ಹಿಂದಿಯಲ್ಲಿ ನೋಡಿ ಬೇಕಾದಷ್ಟು ಸಿಗ್ತವೆ. ನಿಮ್ಗೆ ಏನೊಂದು ಗೊತ್ತಾ, ಹಿಂಗೆ ತೆಗಿಯೋಕೆ ಹೋದರೆ ಇದಾಗುತ್ತೆ. ನೀವೇ ನೋಡಬೇಕು, ಇಲ್ಲಿದೆಯಲ್ಲ ಈ ಥರ ಹಿಂಗಿರುತ್ತೆ. ಇದನ್ನು ನೀವು ಓಪನ್ ಮಾಡ್ಕೊಬೇಕು. ಎಲ್ಲ ಕಡೆಯೂ ಇರುತ್ತೆ, ಯಾಕಂದರೆ ಬಿಕಾಸ್ ಆಫ್ ಅದು ಗ್ರಿಪ್ಪಿಗಿರುತ್ತೆ. ನೀವು ಕ್ಲೋಸ್ ಮಾಡ್ಬೇಕಾದ್ರೆ ಹಂಗೆ ಹಾಕೊಬೋದು. ನೀವು ಸ್ಟುಡಿಯೋ ಏನೋ ಮಾಡ್ಕೊಂಡಿದ್ರೆ ಓಕೆ. ನಾನು ರೆಡಿ ಮಾಡೋಕ್ಕೆ ಏನು ಮಾಡ್ತೀರಾ, ಸ್ಟುಡಿಯೋ ಮಾಡಬೇಕಾಗುತ್ತೆ. ಇದು ನೋಡಿ, ಇಷ್ಟೇ ನಿಮಗೆ ತೋರಿಸ್ತೀನಿ ನೋಡಿ ಲಾಂಗಲ್ಲಿ. ಓಕೆ, ನೋಡ್ತಾ ಇರುವಂಥದ್ದು ಇವು ಈ ರೀತಿಯಾಗಿ ಎಷ್ಟು ಬೇಕೋ ಅದು ಸೈಜಿಗೆ ಮಾಡ್ಕೊಬೋದು. ತೋರಿಸ್ತೀನಿ ನೋಡಿ, ಕೆಳಗಿಟ್ಟು ನೋಡಿ ತೋರಿಸ್ತೀನಿ. ಜೊತೆ ಗಾಯ್ಸ್ ಇಲ್ಲಿ ಹಿಂಗೆ ತೋರಿಸ್ತೀನಿ ಬೇಕಾದ್ರೆ. ಓಕೆ, ಇದನ್ನು ನಾನು ಓಪನ್ ಮಾಡಿಕೊಂಡೆ. ನಿಮಗೆ ಇಲ್ಲಿ ಸಿಗ್ತಿರೋವಂಥದ್ದು ನೋಡಿ, ಇದು ಪವರ್ ಅಂದರೆ ಇದು ಲೈಟ್ ಇದು ಮಾಡೋದು, ಮಾಡೋದು. ಅದೇ ನಿಮಗಿದು ಸ್ವಿಚ್ ಆಫ್ ಆನ್ ತೋರಿಸ್ತೀನಿ. ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ನಾವು ಟೆಕ್ ಇನ್ಫೋ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವೀಡಿಯೋಸ್ಗಾಗಿ. ಓಕೆ, ನೋಡ್ತಾ ಇರೋಲ್ಲ, ಈಗ ಆನ್ ಮಾಡಿ ಆಗಿದೆ ನೋಡಿ, ಇದು ರೆಡಿ ಆಯಿತು. ಓಕೆ, ಇದು ನೋಡ್ತಾ ಇರೋ 3 ಕಲರ್ ನಿಮಗೆ ಬರ್ತಾ ಇರೋವಂಥದ್ದು ತೋರಿಸ್ತೀನಿ ಇವಾಗ. ಓಕೆ, ಈಗ ನಾನೆಲ್ಲ ಲೈಟ್ನ ಆಫ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಹಿಂಗೆ ವರ್ಕ್ ಆಗುತ್ತೆ ಅಂತ. ನೋಡಂತೆ ಬನ್ನಿ. ಈಗ ನಾನು ಸ್ವಿಚ್ ಆನ್ ಮಾಡ್ತಾಯಿದ್ದೀನಿ. ಓಕೆನಾ, ನೋಡ್ತಾ ಇದ್ರೆ ಇದನ್ನ ಆನ್ ಆಗಿಲ್ಲ, ಸುಮ್ಮನೆ ಜಸ್ಟ್ ನಾನು ಸ್ವಿಚ್ ಆನ್ ಮಾಡಿದ್ದಕ್ಕೆ ಈ ಥರ ಇದು ಹಿಂಗೆ ಕಾಣಿಸ್ಕೊತಿರೋದು ನೋಡಿ. ಇದು ಆನ್ ಆಗಿದೆ ಈಗ ಲೈಟ್, ನೋಡ್ತಾ ಇರಲ್ಲ.
ಓಕೆ, ಈಗ ಆನ್ ಆಗಿದೆಯಲ್ಲ ನೋಡಿ. ಇಲ್ಲಿ ಡ್ಯಾಮೇಜ್ ಸ್ವಲ್ಪ ಪ್ರಾಡಕ್ಟ್ ಆಗಿದೆ, ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಬ್ರೈಟ್ನೆಸ್ ಕಮ್ಮಿ ಮಾಡಿ ನೋಡ್ತಿರಲ್ಲ, ಇಲ್ಲಿ ಚೂರು ಇದಾಗಿದೆ ಅಂದರೆ ಸೌಂಡ್ ಕೇಳಿಸ್ಕೊಂಡ್ರ. ಇಲ್ಲಿ ಲೈಟ್ ಕಾಣಿಸ್ತೈತೆ ನಿಮಗೆ, ನೋಡಿದ್ರ ಈ ಥರ ಸಮ್ ಪ್ರಾಬ್ಲಮ್ಸ್ ಕೂಡ ಇದರಲ್ಲಿದೆ. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. 600 to 700 ಇದು ವರ್ತ್ ಅಂತ ಹೇಳ್ಬೋದು ಅಂತ ಅನ್ಕೊತೀನಿ. ಜಸ್ಟ್ ಇವತ್ತು ಯೂಸ್ ಮಾಡಿ ನಾನು ವರ್ತ್ ಅಂತ ಅನ್ಕೊತೀನಿ. ಇನ್ನು ಇದು ಎಷ್ಟು ದಿವಸ ಬರುತ್ತೆ ನಾವು ನೋಡಬೇಕಾಗುತ್ತೆ. ಓಕೆನಾ? ಓಕೆ, ಇದು ನೋಡ್ತಿರಲ್ಲ, ಇದು ನಿಮಗೆ ಇನ್ನೊಂದು ಫಸ್ಟ್ ಲೈಟ್, ಇದು ಮೇಲಿಂದ ತೋರಿಸಿ ನೋಡ್ತಿರಲ್ಲ. ಓಕೆ, ಈ ಥರ ಫಸ್ಟ್ ಲಾಸ್ಟ್ ಇದು ಫಸ್ಟ್ ಲೈಟು, ಇದು ಸೆಕೆಂಡ್ ಲೈಟು, ಇದು ಥರ್ಡ್ ಲೈಟ್. ನೋಡ್ತಾ ಇರಲ್ಲ, ಫಸ್ಟ್ ಲೈಟ್, ಸೆಕೆಂಡ್ ಲೈಟ್, ಥರ್ಡ್ ಲೈಟ್. ನಾನು ನಿಮಗೆ ಫಿಟ್ ಮಾಡೋಣ ತೋರಿಸ್ಕೊಡ್ತೀನಿ. ಓಕೆ, ನಮ್ಮ ಆಕ್ಸಸರೀಸ್ ನಾನು ಓಪನ್ ಮಾಡ್ಕೊಳ್ಳೋಣ. ಮೊದಲದಾಗಿ ನೋಡ್ತಿರಲ್ಲ, ಇದನ್ನು ಫಿಟ್ ಮಾಡಬೇಕಾಗುತ್ತೆ. ನೋಡಿ ಗಾಯ್ಸ್, ಇದರಲ್ಲಿ ನಿಮಗೆ ಕ್ಯಾಪ್ನ ಕೊಡ್ತಿರೋದು ನೋಡಿ. ಕ್ಯಾಪ್ ಕ್ವಾಲಿಟಿ ನೋಡಿ, ಅಬ್ಬಬ್ಬಬ್ಬ ಸಖತ್ತಾಗಿದೆ, ನಿಜ ಹೇಳ್ತಾಯಿದ್ದೀನಿ ನೋಡಿ, ಸಖತ್ತಾಗಿದೆ. ಇದರಲ್ಲಿ ನೀವೇನು ಮಾಡಬೇಕು, ಇದನ್ನು ನೀವು ಹಿಂಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಓಕೆ, ನೋಡ್ತಾ ಇರಲ್ಲ, ಇದನ್ನು ನಾನು ಈಗ ಟೈಟ್ ಮಾಡಿದ್ದೀನಿ. ನೀವು ಎರಡನೇದು ಇದಿರುತ್ತಲ್ಲ, ಇದನ್ನು ನೀವು ಈ ಥರ ಶಿಫ್ಟ್ ಮಾಡ್ಕೊಬೇಕು. ಈ ಥರ 360 ಕ್ರಾಸ್ ಹೋಗೋದಿದು. ಓಕೆನಾ? ಈಗ ನೀವು ಇದನ್ನು ಸ್ವಿಚ್ ಮಾಡ್ಕೊಂಡ್ಮೇಲೆ ನಿಮಗೆ ಲೈಟ್ನ ತೋರಿಸ್ತಾರೆ, ನೋಡ್ತಾ ಇರಲ್ಲ ಲೈಟ್. ಇದನ್ನು ನೀವು ಫಸ್ಟು ಪಕ್ಕಕ್ಕೆ ಇಟ್ಕೊಳ್ಳಿ, ಯಾಕಂದರೆ ನಿಮಗೆ ಇದನ್ನು ಕನೆಕ್ಟಿವಿಟಿ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆನಾ? ಮತ್ತು ಅದಕ್ಕೆ ಏನು ಮಾಡಬೇಕು, ಇದೆಲ್ಲ ಫಸ್ಟಿಗೆ ಇದನ್ನು ಹಿಂಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಬಿಟ್ಟು ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡಿಬಿಡ್ರಿ. ಓಕೆನಾ? ಇದು ಮುಗೀತೀಗ. ಮುರಿದೇ ಹೋಯ್ತಾ ನೋಡಿ, ಮುರಿದೋಗಿರೋದು ನೋಡಿ. ಅಷ್ಟವರೆಗೆ ಹೇಳಿದ್ನಾ? ಇಲ್ಲಿ ಪರವಾಗಿಲ್ಲ. ನೋಡಿ, ಓಪನ್ ಆಯ್ತು ಇದು ಅಷ್ಟೇ. ಇದು ರೆಡಿಯಾಗಿದೆ. ನೀವು ಫೋನ ಇಟ್ಬಿಟ್ಟು ಬೇಕಾದ್ರೆ ರೀಲ್ಸ್ ಎಲ್ಲ ಮಾಡಿ, ಏನಾದ್ರು ವಿಡಿಯೋ ಮಾಡಿ, ಚೆನ್ನಾಗಿದೆ ಅಷ್ಟೇ. ಬಟ್ ಓಪನ್ ಆಗಿದೆ, ಸ್ವಲ್ಪ ಸೈಡಿಗೆ ಟೇಪ್ ಹಾಕೊಂಡ್ರೆ ಬೆಸ್ಟ್ ಅಂತ ಹೇಳ್ಕೊತೀನಿ. ನೋಡಿದ್ರಲ್ಲ ನಮ್ಮ ರಿಂಗ್ ಲೈಟ್ನ ಒಂದು ಅನ್ಬಾಕ್ಸಿಂಗ್. ಮತ್ತು ಇದು ನೋಡಿ ಗೈಸ್, ಇದು ಓಪನ್ ಆಗುತ್ತೆ, ಸ್ವಲ್ಪ ಸೈಡಿಗೆ ಟೇಪ್ ಹಾಕ್ಕೊಳ್ಳಿ. ಓಕೆನಾ? ಅಷ್ಟೇ. ಇದು ಚೆನ್ನಾಗಿದೆ, ಓಕೆ ಚೆನ್ನಾಗಿದೆ. ಬಟ್ ಪರವಾಗಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ಒಂದೊಳ್ಳೆ 600 ಮತ್ತು 700 ಪ್ರೈಸ್ ರೇಂಜಿಗೆ ಇದು ಚೆನ್ನಾಗಿದೆ ಅಂತ ತಿಳಿಸ್ಕೊ. ಓಕೆನಾ? ಓಕೆ, ನಾನು ಒಂದು ಅನ್ಬಾಕ್ಸಿಂಗ್ನ ಒಂದು ಪ್ರೈಸ್ ರೇಂಜ್ ತರಿಸ್ಬಿಟ್ಟು ನಾನು ಅನ್ಬಾಕ್ಸ್ ಮಾಡಿದ್ದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗಾರು ಬೇರೆಯವ್ರಿಗೆ ಇದ್ದವರಿಗೆ ತೊಗೊಬೇಕಂತ ಇದ್ದವರಿಗೂ ಶೇರ್ ಮಾಡಿ. ಮತ್ತು ಗೊತ್ತಲ್ಲ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.